ವೀಕ್ಷಕರೇ, ಯೋಗ ಯೋಗ ಅಂದರೆ ಅದೊಂದು ರೀತಿ ಆರೋಗ್ಯದ ಮಂತ್ರ. ಯಾಕಂತಂದ್ರೆ ಯೋಗ ಅಂದರೆ ಕೇವಲ ಅದು ವ್ಯಾಯಾಮ ಅಲ್ಲ, ಅದು ಮನಸ್ಸಿನ ಶಾಂತಿ ಮತ್ತು ಚೈತನ್ಯದ ಸಮ್ಮಿಲನ. ಈ ಒಂದು ಯೋಗ ಕ್ಷೇತ್ರದಲ್ಲಿ ಸುಮಾರು 35 ವರ್ಷಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರುವಂತಹ ಯೋಗ ಟೀಚರ್ ಡಾಕ್ಟರ್ ಪ್ರವೀಣಾ ಗೋಪಾಲಕೃಷ್ಣ ಅವರು ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್, ವೆಲ್ಕಮ್ ಟು ದ ಶೋ. ಶ್ರೀ ಗುರುಭ್ಯೋ ನಮಃ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು, ವಂದನೆಗಳು ಎಲ್ಲರಿಗೂ. ಸರ್ವೇ ಸಾಮಾನ್ಯವಾಗಿ ಯೋಗ ಅನ್ನೋ ಪದ ನಾವು ದಿನನಿತ್ಯ ಕೇಳ್ತಾ ಇರ್ತೀವಿ. ವಿವಾಹ ಯೋಗ, ಮನೆ ಕಟ್ಟುವ ಯೋಗ, ಅಥವಾ ಹಣಕಾಸಿನ ಯೋಗ, ಈ ಥರ ಯೋಗಗಳನ್ನು ಕೇಳ್ತಾ ಇರ್ತೀವಿ. ಅಂದರೆ ಒಂದು ಸರಿಯಾದ ಸಮಯದಲ್ಲಿ ಒಂದು ಸರಿಯಾದ ಅನುಕೂಲತೆಗಳು ಕೂಡಿ ಬರೋದಕ್ಕೆ ಯೋಗ ಅಂತ ಹೇಳ್ತೀವಿ ನಾವು. ಹಾಗೆ ನಮ್ಮ ಆಧ್ಯಾತ್ಮಿಕವಾಗಿ ಈ ಮನಸ್ಸು ಮತ್ತು ದೇಹ ಒಂದುಗೂಡಿದ್ರೆ ಆತ್ಮ ಪ್ರಜ್ವಲನ ಆಗ್ತಾನೆ. ಆತ್ಮ ಪ್ರಜ್ವಲನ ಆದಾಗ ಪರಮಾತ್ಮನಲ್ಲಿ ಕೂಡ್ಕೊಳ್ತಾನೆ. ಇದಕ್ಕೆ ಯೋಗ ಅಂತ ಹೇಳ್ತೀವಿ. ಅಂದರೆ ಕೂಡುವುದು, ಸೇರುವುದು, ಸಂಯೋಜನೆಗೊಳ್ಳುವುದು ಅಥವಾ ಸಂಗಮ ಅಂತ ಹೇಳ್ಬೋದು. ಈಗ ಮಳೆ ನೀರಿನ ಕವಲುಗಳೆಲ್ಲ ಸೇರಿ ಒಂದು ನದಿ ಕಡೆಗೆ ಸೇರಿಕೊಳ್ತವೆ. ಈ ನದಿಯ ನೀರು ಸಮುದ್ರಕ್ಕೆ ಸೇರ್ತದೆ. ಹಾಗೆ ಈ ಆತ್ಮನಿಗೆ ಕವಲುಗಳಿದೆ. ಈ ದೇಹ, ಮನಸ್ಸು, ಉಸಿರಾಟ, ಭಾವನೆಗಳು ಇವೆಲ್ಲ ಈ ಆತ್ಮನೊಂದಿಗೆ ಜೋಡಣೆಯಾದಾಗ ಇದು ಯೋಗ ಅಂತ ಅನಿಸ್ಕೊಳ್ತದೆ. ನಿಮ್ಮ ಜೀವನಕ್ಕೆ ಈ ಯೋಗ ಹೆಂಗೆ ಬಂತು? ಏನು ಪ್ರೇರಣೆ? ಮೊದಲನೇದಾಗಿ ನನಗೆ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿದಂಥ ನನ್ನ ಅಪ್ಪ, ಧೈರ್ಯ ತುಂಬಿದಂಥ ಅಪ್ಪ, ಆಮೇಲೆ ಭಕ್ತಿ ಯೋಗ, ಈ ಜಪ ಯೋಗಕ್ಕೆ ಒಂದು ಕರ್ಕೊಂಡು ಬಂದಂತಹ ಅಮ್ಮ, ಆಮೇಲೆ ನಮ್ಮ ಮನೆಯವರು, ಮಕ್ಕಳು, ಹಿತೈಷಿಗಳಿಗೆ ನಾನೊಂದು ಆಭಾರಿಯನ್ನು ಹೇಳಲೇಬೇಕಾಗುತ್ತೆ. ಮೊದಲನೆಯದಾಗಿ ನನ್ನ ಜೀವನದಲ್ಲಿ ಬಹಳಷ್ಟು ಯೋಗಗಳು ಸೇರಿ ಬಂದಿದೆ. ನಾನು ಸುಮಾರು ಚಿಕ್ಕ ವಯಸ್ಸಿನವಳಿರುವಾಗ ನನಗೆ ಹೆಚ್ಚಿನ ಅಂಶ 10 ವರ್ಷ ಇರ್ಬೋದು. ಆವಾಗ ಭಾಳ ಕಷ್ಟ ಕಾಲದ ಪರಿಸ್ಥಿತಿ. ನಾನು ಭಾಳ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬಂದೆ. ಆದರೆ ಏನಾಯಿತು, ಈ ದಾಯಾದಿಗಳ ಒಂದು ವ್ಯವಹಾರದಿಂದಾಗಿ ನಾವು ಮಧ್ಯರಾತ್ರಿ ಮನೆ ಬಿಟ್ಟು 12 ಗಂಟೆ ಸಮಯದಲ್ಲಿ ನಾವು ಮನೆಯನ್ನು ತೊರೆದು ಹೊರಬರುವ ಪರಿಸ್ಥಿತಿ ಬಂತು ನಮಗೆ. ಆವಾಗದಿಂದ ನಾವು ಒಂಥರ ಅನಾಥ ಪ್ರಜ್ಞೆ ಆಗಿಬಿಡುತ್ತು ನಮಗೆ. ಅಲ್ಲಿಂದ ನನ್ನ ಈ ಯೋಗದ ಒಂದು ದಾರಿ ಶುರುವಾಯಿತು. ಮೊದಲನೆಯದಾಗಿ ನನಗೆ ಏನು ಹೇಳ್ತೀವಿ ನಾವು ಯೋಗದಲ್ಲಿ ಯಮ ನಿಯಮ ಅಂತ ಹೇಳ್ತೀವಿ. ಒಂದು ಸಂಪ್ರದಾಯಬದ್ಧವಾದಂಥ ಒಂದು ಆಚಾರ ವಿಚಾರ ಕಟ್ಟುನಿಟ್ಟುಗಳನ್ನು ಹೊಂದಿದಂಥ ನನ್ನ ಅಜ್ಜಿ ಮನೆಯಲ್ಲಿ ನನಗೆ ವಿದ್ಯಾಭ್ಯಾಸ ಸ್ಟಾರ್ಟ್ ಆಯಿತು. ಅಲ್ಲಿ ನಮ್ಮ ಮಾವ ಈ ಯೋಗಾಭ್ಯಾಸಗಳನ್ನು ಮಾಡ್ತಾಯಿದ್ರು. ಆವಾಗ ಅದು ನನಗೆ ಯೋಗ ಅಂತ ಗೊತ್ತಿರಲಿಲ್ಲ. ನನಗೊಂದು 12ನೇ 13ನೇ ವಯಸ್ಸು ಇರ್ಬೋದು. ಅವರು ಶೀರ್ಷಾಸನ ಮಾಡೋದಿರ್ಬೋದು, ಸರ್ವಾಂಗಾಸನ ಮಾಡೋದಿರ್ಬೋದು, ಬಟ್ ನನಗೆ ಪರಿಚಯ ಇರಲಿಲ್ಲ. ಬಟ್ ನಾನು ಅದನ್ನು ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ. ಹಳ್ಳಿ ಕಡೆ ಭಾಳ ವಿಶಾಲವಾದ ಜಾಗ, ಆಮೇಲೆ ಗುಡ್ಡ, ಮಾವಿನ ತೋಟ, ಅಲ್ಲೆಲ್ಲ ಹೋಗಿ ನಾನು ಒಬ್ಬಳೇ ಇದನ್ನು ಪ್ರಾಕ್ಟೀಸ್ ಮಾಡಿ ಆಸನಗಳನ್ನು ಕರಗತ ಮಾಡ್ಕೊಂಡು ಬಿಟ್ಟಿದ್ದೆ. ಎಲ್ಲರ ಎದುರುಗಡೆ ಮಾಡೋ ಹಾಗಿಲ್ಲ. ಯಾಕಂದರೆ ಆವಾಗ ಭಾಳ ಸ್ವಲ್ಪ ಸಂಪ್ರದಾಯಬದ್ಧ ಕುಟುಂಬ ಆಗಿರೋದ್ರಿಂದ ನಾವೆಲ್ಲ ಪ್ಯಾಂಟುಗಳೆಲ್ಲ ಧರಿಸ್ತಾ ಇರಲಿಲ್ಲ. ಫ್ರಾಕ್ ಹಾಕ್ಕೊಳ್ಳೋದು ಅಂದರೆ, ಇಲ್ಲಾಂದರೆ ಲಂಗರವಿಕೆ ಹಾಕ್ಕೊಳ್ಳೋದು. ಎಲ್ಲರ ಎದುರುಗಡೆ ಈ ಆಸನಗಳನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನಾನು ಒಂದು ದಿನ ನಮ್ಮ ಊರ ಕಡೆ ದೇವ್ರ ಕೋಣೆ ಪಕ್ಕ ಒಂದು ಮಾಳ್ಯ ಅಂತ ಹೇಳ್ತೀವಿ, ಆ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಭಾಳ ಚೆನ್ನಾಗಿ ಎಲ್ಲ ಆಸನಗಳನ್ನು ಕರಗತ ಮಾಡ್ಕೊಂಡಿದ್ದೆ ನಾನು. ಒಂದಿನ ನಮ್ಮ ಅಜ್ಜಿ ಬಂದವರು ಹೇಳಿದ್ರು, ನಮ್ಮ ಈ ಮಂಗಳೂರು ಕಡೆ ಭಾಷೆಯಲ್ಲಿ ಆಂಕೆ ಅಂತೀವಿ, ಭಾಳ ಪ್ರೀತಿಯಿಂದ ಹೇಳ್ತಾರವರು, ಏನು ನಿನಗೆ ಆಂಕೆ ಇಲ್ವಾ? ನಾಳೆ ಕೈಕಾಲೇನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನನ್ನು ಯಾರು ಮದುವೆ ಆಗ್ತಾರಂತ. ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ತೊಂದರೆ ಆಗುತ್ತೆ ಅಂಥೇಳಿ ಭಾಳ ವಿಶಾಲವಾದ ಜಾಗ, ಮಾವಿನ ತೋಪಿರೋದ್ರಿಂದ ಹೋಗ್ಬಿಟ್ಟು ಮಾವಿನ ತೋಪುಗಳಲ್ಲೂ ಅಭ್ಯಾಸ ಮಾಡಿಕೊಳ್ತಾ ಇದ್ದೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಒಂದು ದಿನ ಅದೇ ಮಾವ ನನಗೊಂದು ಪುಸ್ತಕ ಕೊಟ್ಟರು. ಅದು ಮೈಸೂರಿನವರೊಬ್ಬರು ಬರೆದಂಥ ಪುಸ್ತಕ. ಆಮೇಲೆ ಯೋಗ ಮತ್ತು ಬ್ರಹ್ಮಚರ್ಯ ಅಂತ ಒಂದು ಪುಸ್ತಕ ಕೊಟ್ಟರು. ಇದನ್ನು ಪುಸ್ತಕವನ್ನೆಲ್ಲ ಓದ್ತಾ ಆವಾಗ ನನಗೆ ಇದು ಯೋಗಾಭ್ಯಾಸ ಅನ್ನೋ ಪರಿಜ್ಞಾನ ಇರಲಿಲ್ಲ. ಬಟ್ ನನಗೆ ಏನೆಲ್ಲ ಬೇಕೋ ಅದನ್ನು ಅಳವಡಿಸ್ಕೊಂಡು ನನಗೆ ಈ ಯೋಗ ಅನ್ನೋದು ಮದುವೆ ಆಗಿ ಬಂದ ಮೇಲೇನೂ ನಾನು ಈ ಆಸನಗಳಲ್ಲಿ ಭಾಳ ಪರಿಣಿತಳಿದ್ದರಿಂದ
ಮದುವೆ ಆದ ನಂತರನೂ ನನ್ನ ಮನೆಯಲ್ಲಿ ನನ್ನ ಪಾಡಿಗೆ ಆಸನಾಭ್ಯಾಸಗಳು ಧ್ಯಾನಾಭ್ಯಾಸಗಳು ನಡೀತಾ ಇದ್ದು. ನಮ್ಮ ಮನೆಯವರು ತಮಾಷೆ ಮಾಡ್ತಾಯಿದ್ರು, ಏನು ನೀನು ಕಾಲ ಮೇಲೆ ಮಾಡ್ತೀಯಾ, ತಲೆ ಕೆಳಗಡೆ ಇಡ್ತೀಯಾ, ಏನು ಇವೆಲ್ಲ ಏನು ಮಾಡ್ತಾ ಇದೆಯಾ ಅಂತ. ಬಟ್ ಅವ್ರಿಗೂ ಅದ್ರ ಬಗ್ಗೆ ಪರಿಚಯ ಇರಲಿಲ್ಲ. ಬಟ್ ನನಗೆ ಅದರಲ್ಲಿ ಆನಂದ ಸಿಗ್ತಾ ಇತ್ತು. ಹಾಗೆ ಮತ್ತು ಅದಕ್ಕೆ ಬೇಕಾದಂತಹ ತರಬೇತಿಗಳು ಒದಗಿ ಬಂದವು. ಸ್ಕೂಲು ಕಾಲೇಜುಗಳಲ್ಲಿ ಪಾಠ ಮಾಡುವ ಅವಕಾಶ ಬಂತು. ಆಮೇಲೆ IT ಸೆಕ್ಟರ್ಗಳಲ್ಲಿ ಕ್ಲಾಸ್ ತಗೊಳ್ಳುವ ಅವಕಾಶಗಳು ಬಂತು. ಹೀಗೆ ನನ್ನ ಈ ಯೋಗ ಬಹಳ ಚೆನ್ನಾಗಿ ನನಗೆ ಒಲಿದು ಬಂತು. ಈ ಯೋಗ ಇರೋದ್ರಿಂದಲೇ ಈ ಯೋಗ ನನಗೆ ಸೇರಿ ಬಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.